ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಯವರಿಗೆ ಮದುವೆಯ ನಂತರ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳು ಕಂಡುಬರ್ತವೆ. ವಿವಾಹ ಅವರ ಅದೃಷ್ಟವನ್ನು ಹೆಚ್ಚಿಸುವುದರ ಜೊತೆಗೆ ವೃತ್ತಿ ಜೀವನ, ಆರ್ಥಿಕ ಸ್ಥಿತಿ ಮತ್ತು ವೈಯಕ್ತಿಕ ಬೆಳವಣಿಗೆಗಳಲ್ಲಿಯೂ ಉತ್ತಮ ಫಲಿತಾಂಶಗಳನ್ನು ತಂದುಕೊಡುತ್ತೆ. ಸಂಗಾತಿಯ ಪ್ರೀತಿ, ಬೆಂಬಲ, ಪರಸ್ಪರ ನಂಬಿಕೆ ಅವರ ಯಶಸ್ಸಿನ ಹಾದಿಯನ್ನು ಮತ್ತಷ್ಟು ಸುಗಮಗೊಳಿಸುತ್ತೆ. ಹಾಗೆ ವಿವಾಹ ಇವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಹಾಗೂ ಯಶಸ್ಸಿನ ಹೊಸ ಅಧ್ಯಯನಕ್ಕೆ ಕಾರಣವಾಗುತ್ತೆ. ಹಾಗಾದರೆ ಮದುವೆಯ ನಂತರ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವ ಆ ಅದೃಷ್ಟಶಾಲಿ ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ. ಸನಾತನ ಧರ್ಮದಲ್ಲಿ ವಿವಾಹವನ್ನು ಕೇವಲ ಇಬ್ಬರು ವ್ಯಕ್ತಿಗಳ ಬಂಧ ಅಂತ ಮಾತ್ರ ಪರಿಗಣಿಸೋದಿಲ್ಲ. ಅದು ಎರಡು ಆತ್ಮಗಳ ಸಂಗಮವಾಗಿದ್ದು ಜೀವನದ ಬೆಳವಣಿಗೆ, ಪ್ರಗತಿ ಮತ್ತು ಸಮೃದ್ಧಿಗೆ ದಾರಿಯನ್ನು ಒದಗಿಸುವ ಪವಿತ್ರ ಸಂಬಂಧ ಅಂತ ಪರಿಗಣಿಸಲಾಗುತ್ತೆ. ದಾಂಪತ್ಯ ಜೀವನ ಪರಸ್ಪರ ಪ್ರೀತಿ, ನಂಬಿಕೆ, ಸಹಕಾರ ಮತ್ತು ಬೆಂಬಲದ ಮೂಲಕ ವ್ಯಕ್ತಿಯ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುತ್ತೆ. ಅನೇಕರು ಮದುವೆಯ ನಂತರ ತಮ್ಮ ಜೀವನದಲ್ಲಿ ಗಮನಾರ್ಹವಾದಂಥ ಸಕಾರಾತ್ಮಕವಾದಂಥ ಬದಲಾವಣೆಗಳನ್ನು ಅನುಭವಿಸ್ತಾರೆ. ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ದೊರೆಯುತ್ತವೆ, ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ, ಕುಟುಂಬದಲ್ಲಿ ಸಂತೋಷ, ಸಮೃದ್ಧಿ ಹೆಚ್ಚಾಗತ್ತೆ. ಕೆಲವರ ಜೀವನದಲ್ಲಿ ಮದುವೆಯೇ ಅದೃಷ್ಟದ ತಿರುವಾಗಿ ಪರಿಣಮಿಸಿ ಯಶಸ್ಸಿನ ಹೊಸ ಬಾಗಿಲನ್ನು ತೆರೆದುಕೊಳ್ಳುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಯವರು ವಿವಾಹದ ನಂತರ ವಿಶೇಷವಾಗಿ ಅದೃಷ್ಟದ ಬೆಂಬಲವನ್ನು ಪಡೀತಾರೆ. ಅವರ ಜೀವನದಲ್ಲಿ ಪ್ರಗತಿ, ಗೌರವ, ಆರ್ಥಿಕ ಸ್ಥಿರತೆ ಮತ್ತು ಸಂತೋಷ ಹೆಚ್ಚಾಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾದರೆ ಯಾರ್ಯಾರಿಗೆ ಈ ಅದೃಷ್ಟ ಸಿಗುತ್ತೆ ಅಂತ ನೋಡೋದಾದರೆ, ಮೊದಲಿಗೆ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ. ಕರ್ಕಾಟಕ ರಾಶಿಯವರು ಸ್ವಭಾವತಃ ಭಾವನಾತ್ಮಕ, ತಾಳ್ಮೆ ಉಳ್ಳ ಮತ್ತು ಕಾಳಜಿಯ ಮನೋಭಾವ ಹೊಂದಿರುವವರು. ಸಂಬಂಧಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡುವ ಇವರು ತಮ್ಮ ಕುಟುಂಬದವರ ಸಂತೋಷ ಮತ್ತು ಕಲ್ಯಾಣವನ್ನು, ಅಂದರೆ ಉನ್ನತಿಯನ್ನು ಮೊದಲ ಆದ್ಯತೆಯಾಗಿ ಪರಿಗಣಿಸ್ತಾರೆ. ಪ್ರೀತಿ, ನಂಬಿಕೆ, ಬದ್ಧತೆಯಿಂದ ಸಂಬಂಧಗಳನ್ನು ಕಾಪಾಡಿಕೊಳ್ಳೋದು ಇವರ ವಿಶೇಷ ಗುಣ. ಮದುವೆಯ ನಂತರ ಕರ್ಕಾಟಕ ರಾಶಿಯವರ ಜೀವನದಲ್ಲಿ ಹೆಚ್ಚಿನ ಸ್ಥಿರತೆ ಮತ್ತು ಸಮತೋಲನ ಮೂಡುತ್ತೆ. ದಾಂಪತ್ಯ ಜೀವನದಿಂದ ದೊರೆಯುವ ಮಾನಸಿಕ ಬೆಂಬಲ ಮತ್ತು ಭದ್ರತೆಯ ಭಾವನೆ ಅವರ ವೃತ್ತಿ ಜೀವನ ಹಾಗೂ ಸಾಮಾಜಿಕ ಜೀವನದ ಮೇಲೆ ಹೆಚ್ಚು ಗಮನವನ್ನು ಹರಿಸೋದಕ್ಕೆ ಸಹಾಯ ಮಾಡುತ್ತೆ. ಅನುಕೂಲಕರ ಅವಕಾಶಗಳು ದೊರೆತಾಗ ಕರ್ಕಾಟಕ ರಾಶಿಯವರು ತಮ್ಮ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತಾರೆ. ಮದುವೆಯ ನಂತರ ಸಂಗಾತಿಯ ಪ್ರೋತ್ಸಾಹ ಮತ್ತು ಸಹಕಾರದಿಂದ ಅವರು ಹೊಸ ಗುರಿಗಳನ್ನು ಸಾಧಿಸಲು ಪ್ರೇರೇಪಿತರಾಗ್ತಾರೆ. ಇದರ ಪರಿಣಾಮವಾಗಿ ಜೀವನದಲ್ಲಿ, ಅಂದರೆ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿ, ಆರ್ಥಿಕ ಸ್ಥಿರತೆ, ಸಮಾಜದಲ್ಲಿ ಗೌರವ ಸಿಗುತ್ತೆ. ವಿವಾಹದ ನಂತರ ಕರ್ಕಾಟಕ ರಾಶಿಯವರು ತಮ್ಮ ಸಾಮರ್ಥ್ಯವನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಪ್ರದರ್ಶಿಸಿ ನಿರೀಕ್ಷೆಗೂ ಮೀರಿ ಯಶಸ್ಸನ್ನು, ಸಾಧನೆಗಳನ್ನು ಗಳಿಸುವ ಅವಕಾಶವನ್ನು ಪಡೆದುಕೊಳ್ತಾರೆ. ಇನ್ನು ಎರಡನೇದಾಗಿ ಸಿಂಹರಾಶಿ. ಸಿಂಹರಾಶಿಯವರು ಆತ್ಮವಿಶ್ವಾಸ, ನಾಯಕತ್ವದ ಗುಣಗಳು ಮತ್ತು ಆಕರ್ಷಕ ವ್ಯಕ್ತಿತ್ವಕ್ಕೆ ಹೆಸರುವಾಸಿಯಾಗಿರ್ತಾರೆ. ಯಾವುದೇ ಸವಾಲನ್ನು ಧೈರ್ಯದಿಂದ ಎದುರಿಸುವ ಮನೋಭಾವ ಹೊಂದಿರುವ ಇವರು ತಮ್ಮ ಗುರಿಗಳನ್ನು ಸಾಧಿಸಲು ದೃಢ ಸಂಕಲ್ಪದಿಂದ ಮುಂದುವರಿತಾರೆ. ಸಿಂಹರಾಶಿಯವರಿಗೆ ಮದುವೆಯ ನಂತರ ಅದೃಷ್ಟದ ಬೆಂಬಲ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ದಾಂಪತ್ಯ ಜೀವನ ಇವರಿಗೆ ಹೊಸ ಶಕ್ತಿ, ಪ್ರೇರಣೆ ಮತ್ತು ಸ್ಥಿರತೆಯನ್ನು ಕೊಡುತ್ತೆ. ವಿಶೇಷವಾಗಿ ಸಿಂಹರಾಶಿಯ ಮಹಿಳೆಯರು ತಮ್ಮ ಸಂಗಾತಿಯ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಇವರು ಕುಟುಂಬದ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸುವುದರ ಜೊತೆಗೆ ತಮ್ಮ ವೈಯಕ್ತಿಕ ಗುರಿಗಳು ಮತ್ತು ಕನಸುಗಳನ್ನು ಸಾಕಾರಗೊಳಿಸಲು ಯಶಸ್ವಿಯಾಗ್ತಾರೆ. ಮದುವೆಯ ನಂತರ ಸಂಗಾತಿಯ ಸಹಕಾರ ಮತ್ತು ಪ್ರೋತ್ಸಾಹದಿಂದ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಸಿಗ್ತವೆ. ಜೀವನದಲ್ಲಿ ಪ್ರಗತಿಯ ವೇಗ ಹೆಚ್ಚಾಗತ್ತೆ. ಸಾಮಾಜಿಕವಾಗಿ ಗೌರವ, ಪ್ರತಿಷ್ಠೆ ಹೆಚ್ಚಾಗತ್ತೆ. ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಗಳಿಸೋದರ ಜೊತೆಗೆ ಆರ್ಥಿಕ ಹಾಗೂ ವೈಯಕ್ತಿಕ ಜೀವನದಲ್ಲೂ ಬೆಳವಣಿಗೆ ಕಂಡುಬರುತ್ತೆ. ಒಟ್ಟಾರೆ ವಿವಾಹದ ನಂತರ ಸಿಂಹರಾಶಿಯವರ ಯಶಸ್ಸು, ಪ್ರಗತಿ ಮತ್ತು ಗೌರವದ ಹೊಸ ಹಂತಗಳನ್ನು ತಲುಪುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ವೃಷಭ ರಾಶಿ ಮೂರನೆಯದಾಗಿ. ವೃಷಭ ರಾಶಿಯಲ್ಲಿ ಜನಿಸಿದವರು ಸ್ಥಿರತೆ, ಶಿಸ್ತು ಮತ್ತು ಸಮತೋಲನತೆ ಹೆಚ್ಚಿನ ಒಂದು ಮಹತ್ವ ಕೊಡ್ತಾರೆ. ತಮ್ಮ ಗುರಿಗಳ ಬಗ್ಗೆ ಸ್ಪಷ್ಟವಾದ ದೃಷ್ಟಿಕೋನ ಹೊಂದಿರುವ ಇವರು ಯಾವುದೇ ಕೆಲಸವನ್ನು ತಾಳ್ಮೆ ಮತ್ತು ದೃಢ ಸಂಕಲ್ಪದೊಂದಿಗೆ ಪೂರ್ಣಗೊಳಿಸುವುದಕ್ಕೆ ಪ್ರಯತ್ನಿಸ್ತಾರೆ. ಆತುರಕ್ಕಿಂತ ಹೆಚ್ಚಿನ ಯೋಜಿತ ಹೆಜ್ಜೆಯನ್ನು ಇಡುವುದರ ಸ್ವಭಾವ ಇವರದ್ದಾಗಿರುತ್ತೆ. ಮದುವೆಯ ನಂತರ ವೃಷಭ ರಾಶಿಯವರ ಜೀವನದಲ್ಲಿ ಹಲವು ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ತವೆ. ವಿಶೇಷವಾಗಿ ಸಂಗಾತಿಯ ಬೆಂಬಲ ಮತ್ತು ಪ್ರೋತ್ಸಾಹ ಇವರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಜೀವನದ ಗುರಿಗಳನ್ನು ಸಾಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ.
ದಾಂಪತ್ಯ ಜೀವನದಿಂದ ಸಿಗುವ ಸ್ಥಿರತೆ ಮತ್ತು ಮಾನಸಿಕ ನೆಮ್ಮದಿ ಇವರಿಗೆ ಹೊಸ ಉತ್ಸಾಹವನ್ನು ಕೊಡುತ್ತೆ. ಇದುವರೆಗೆ ನನಸಾಗದ ಕನಸುಗಳನ್ನು ಸಾಕಾರಗೊಳಿಸಿಕೊಳ್ಳುವುದಕ್ಕೆ ಸಂಗಾತಿಯ ಸಹಕಾರ ಮತ್ತು ಪ್ರೇರಣೆ ನೆರವಾಗುತ್ತೆ. ಮದುವೆಯ ನಂತರ ಇವರ ಕಠಿಣ ಪರಿಶ್ರಮಕ್ಕೆ ಸರಿಯಾದ ದಿಕ್ಕು ಸಿಗುವ ಸಾಧ್ಯತೆ ಇದೆ. ಹಾಗೆ ವೃತ್ತಿ ಜೀವನ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳು ಸಿಗ್ತವೆ. ಇದರ ಪರಿಣಾಮವಾಗಿ ಯಶಸ್ಸಿನ ಹೊಸ ಹಾದಿಗಳು ತೆರೆದುಕೊಳ್ತವೆ. ಜೀವನದಲ್ಲಿ ಪ್ರಗತಿ ಮತ್ತು ಸಮೃದ್ಧಿ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಮಕರ ರಾಶಿ, ನಾಲ್ಕನೇದಾಗಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿದವರು ಕಠಿಣ ಪರಿಶ್ರಮ, ಶಿಸ್ತು ಮತ್ತು ಜವಾಬ್ದಾರಿಯುತ ಸ್ವಭಾವಕ್ಕೆ ಹೆಸರುವಾಸಿಯಾದಂಥವರು. ಕೆಲಸವನ್ನು ಅತ್ಯಂತ ಸಮರ್ಪಣಾ ಭಾವದಿಂದ ನಿರ್ವಹಿಸುವ ಇವರು ತಮ್ಮ ಗುರಿಗಳನ್ನು ಸಾಧಿಸುವುದಕ್ಕೆ ನಿರಂತರವಾಗಿ ಪ್ರಯತ್ನಿಸ್ತಾರೆ. ಸವಾಲುಗಳು ಎದುರಾದರೂ ಅವುಗಳನ್ನು ಸಕಾರಾತ್ಮಕ ದೃಷ್ಟಿಕೋನದಿಂದ ಎದುರಿಸುವ ಸಾಮರ್ಥ್ಯ ಇವರಲ್ಲಿರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮದುವೆಯ ನಂತರ ಮಕರ ರಾಶಿಯವರ ಜೀವನದಲ್ಲಿ ಮಹತ್ವದ ಬೆಳವಣಿಗೆಗಳು ಕಂಡುಬರುತ್ತೆ. ಇವರ ಪ್ರಯತ್ನಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಬೆಂಬಲಿಸುವ ಸಂಗಾತಿ ದೊರೆಯುವ ಸಾಧ್ಯತೆ ಇದ್ದು, ಈ ಬೆಂಬಲ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ಸು ಸಾಧಿಸಲು ಸಹಕಾರಿಯಾಗುತ್ತೆ. ದಾಂಪತ್ಯ ಜೀವನದಲ್ಲಿನ ಪರಸ್ಪರ ನಂಬಿಕೆ ಮತ್ತು ಪ್ರೀತಿ ವಾತ್ಸಲ್ಯ ಇವರ ಪ್ರಗತಿಗೆ ಬಲವಾದ ಅಡಿಪಾಯವಾಗುತ್ತೆ. ಸಂಗಾತಿಯ ಪ್ರೋತ್ಸಾಹದಿಂದ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಸಿಗ್ತವೆ. ಆರ್ಥಿಕ ಸ್ಥಿರತೆ ಹೆಚ್ಚಾಗುತ್ತೆ. ಇದರಿಂದ ತಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ಮತ್ತು ಗುರಿಗಳನ್ನು ತಲುಪಲು ಹೆಚ್ಚಿನ ಆತ್ಮವಿಶ್ವಾಸ ಸಿಗುತ್ತೆ. ಮದುವೆಯ ನಂತರ ಮಕರ ರಾಶಿಯವರಿಗೆ ಜೀವನದಲ್ಲಿ ಸ್ಥಿರತೆ, ಯಶಸ್ಸು, ಸಮೃದ್ಧಿ ಹೆಚ್ಚಾಗುವ ಸಾಧ್ಯತೆ ಇದೆ. ಸಂಗಾತಿಯ ಬೆಂಬಲ ಮತ್ತು ಪರಸ್ಪರ ವಿಶ್ವಾಸ ಇವರ ಬೆಳವಣಿಗೆಗೆ ಪ್ರಮುಖ ಕಾರಣವಾಗುತ್ತೆ. ಇನ್ನು ಮೀನರಾಶಿ, ಐದನೇದು ಮೀನರಾಶಿ. ಮೀನರಾಶಿಯವರು ಕಲ್ಪನಾಶೀಲತೆ, ಸೃಜನಶೀಲತೆ ಮತ್ತು ದೂರದೃಷ್ಟಿಗೆ ಹೆಸರುವಾಸಿಯಾದಂಥವರು. ತಮ್ಮ ಭವಿಷ್ಯದ ಬಗ್ಗೆ ಹೊಸ ಕನಸುಗಳನ್ನು ಕಾಣುವ ಇವರು ಅವುಗಳನ್ನು ಸಾಕಾರಗೊಳಿಸಿಕೊಳ್ಳೋದಕ್ಕೆ ಶ್ರದ್ಧೆಯಿಂದ ಮತ್ತು ಸಮರ್ಪಣಾ ಭಾವದಿಂದ ಕೆಲಸ ಮಾಡ್ತಾರೆ. ಹಾಗೆ ಜೀವನದ ಬಗ್ಗೆ ಆಳವಾದ ಚಿಂತನೆ ಮತ್ತು ಸೂಕ್ಷ್ಮ ಮನೋಭಾವವನ್ನು ಹೊಂದಿರುವಂಥ ಇವರು ಜ್ಯೋತಿಷ್ಯ ನಂಬಿಕೆಗಳ ಪ್ರಕಾರ ಮದುವೆಯ ನಂತರ ಮೀನರಾಶಿಯವರ ಜೀವನದಲ್ಲಿ ಹೊಸ ಉತ್ಸಾಹ ಮತ್ತು ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುತ್ತೆ. ದಾಂಪತ್ಯ ಜೀವನ ಇವರ ಆಲೋಚನೆಗಳಿಗೆ ಹೊಸ ದಿಕ್ಕು ನೀಡೋದರ ಜೊತೆಗೆ ಗುರಿಗಳತ್ತ ಹೆಚ್ಚು ಆತ್ಮವಿಶ್ವಾಸದಿಂದ ಸಾಗೋದಕ್ಕೆ ನೆರವಾಗುತ್ತೆ. ಸಂಗಾತಿಯ ಬೆಂಬಲ ಮತ್ತು ಪ್ರೋತ್ಸಾಹದಿಂದ ತಮ್ಮ ಕನಸುಗಳನ್ನು ವಾಸ್ತವಕ್ಕೆ ತಿರುಗಿಸುವ ಅವಕಾಶಗಳು ಹೆಚ್ಚಾಗಿರುತ್ತೆ. ಇಬ್ಬರು ಒಟ್ಟಾಗಿ ಕಾರ್ಯನಿರ್ವಹಿಸುವ ಮೂಲಕ ಜೀವನದಲ್ಲಿ ಉತ್ತಮ ಸಾಧನೆಗಳನ್ನು ಗಳಿಸ್ತಾರೆ. ಪರಿಣಾಮವಾಗಿ ವೃತ್ತಿ ಜೀವನ, ಆರ್ಥಿಕ ಸ್ಥಿತಿ, ವೈಯಕ್ತಿಕ ಬೆಳವಣಿಗೆಯಲ್ಲಿ ಗಮನಾರ್ಹ ಪ್ರಗತಿ ಕಂಡುಬರುತ್ತೆ. ಕುಟುಂಬ ಮತ್ತು ಸಮಾಜದಲ್ಲಿ ಉತ್ತಮ ಹೆಸರು, ಗೌರವ, ವಿಶಿಷ್ಟ ಗುರುತನ್ನು ಗಳಿಸುವ ಸಾಧ್ಯತೆ ಇದೆ. ಪರಸ್ಪರ ತಿಳುವಳಿಕೆ, ನಂಬಿಕೆ ಮತ್ತು ಸಹಕಾರ ಇವರ ಯಶಸ್ಸಿನ ಪ್ರಮುಖ ಅಡಿಪಾಯವಾಗಿರುತ್ತೆ. ಜೀವನದಲ್ಲಿ ಸ್ಥಿರತೆ ಮತ್ತು ಸಂತೋಷವನ್ನು ಹೆಚ್ಚಿಸಿಕೊಳ್ತಾರೆ. ಒಟ್ಟಾರೆ ಮದುವೆ ನಂತರ ಮೀನರಾಶಿಯವರಿಗೆ ಹೊಸ ಅವಕಾಶಗಳು, ಉತ್ತಮ ಪ್ರಗತಿ, ಕನಸುಗಳನ್ನು ನನಸಾಗಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ತುಲಾರಾಶಿಯವರಿಗೆ ನೋಡಿ, ತುಲಾರಾಶಿಯ ಅಧಿಪತಿ ಗ್ರಹವಾದ ಶುಕ್ರನು ಸೌಂದರ್ಯ, ಕಲೆ, ಪ್ರೀತಿ ಮತ್ತು ಸಮತೋಲನದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಈ ರಾಶಿಯಲ್ಲಿ ಜನಿಸಿದವರು, ತುಲಾರಾಶಿಯಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಸೃಜನಶೀಲತೆ, ಆಕರ್ಷಕ ವ್ಯಕ್ತಿತ್ವ ಮತ್ತು ಉತ್ತಮ ಸಂವಹನ ಕೌಶಲ್ಯಗಳನ್ನು ಹೊಂದಿರ್ತಾರೆ. ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ನಡೆದುಕೊಳ್ಳುವ ಗುಣ ಇವರನ್ನು ವಿಶೇಷವಾಗಿಸುತ್ತೆ. ಮದುವೆಯ ನಂತರ ತುಲಾರಾಶಿಯವರ ಜೀವನದಲ್ಲಿ ಹೆಚ್ಚಿನ ಸಮತೋಲನ ಮತ್ತು ಸ್ಥಿರತೆ ಮೂಡುತ್ತೆ. ದಾಂಪತ್ಯ ಜೀವನದಿಂದ ಸಿಗುವ ಭಾವನಾತ್ಮಕ ಬೆಂಬಲ ಮತ್ತು ಆತ್ಮವಿಶ್ವಾಸ ಇವರಿಗೆ ಜೀವನದ ಗುರಿಗಳತ್ತ ಹೆಚ್ಚು ಸ್ಪಷ್ಟತೆಯಿಂದ ಸಾಗಲು ನೆರವಾಗುತ್ತೆ. ಸಂಗಾತಿಯ ಸಹಕಾರ ಮತ್ತು ಪ್ರೋತ್ಸಾಹ ಹೊಸ ಅವಕಾಶಗಳನ್ನು ಅನ್ವೇಷಿಸಲು ಪ್ರೇರಣೆ ಕೊಡುತ್ತೆ. ಇದರ ಪರಿಣಾಮವಾಗಿ ವೃತ್ತಿ ಜೀವನದಲ್ಲಿ ಉತ್ತಮ ಸಾಧನೆಗಳು, ಹೊಸ ಅವಕಾಶಗಳು ಮತ್ತು ಪ್ರಗತಿಯ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ತಮ್ಮ ಸೃಜನಶೀಲತೆ ಮತ್ತು ಪ್ರತಿಭೆಯನ್ನು ಸಮರ್ಪಕವಾಗಿ ಬಳಸಿಕೊಂಡು ಯಶಸ್ಸಿನ ಹೊಸ ಮೆಟ್ಟಿಲನ್ನು ಏರಲು ಸಾಧ್ಯವಾಗುತ್ತೆ. ಸಮಾಜದಲ್ಲಿ ಗೌರವ, ಜನಪ್ರಿಯತೆ, ಉತ್ತಮ ಸಂಬಂಧಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಒಟ್ಟಾರೆ ವಿವಾಹವು ತುಲಾರಾಶಿಯವರಿಗೆ ಸಮತೋಲನ, ಆತ್ಮವಿಶ್ವಾಸ, ವೃತ್ತಿಪರ ಬೆಳವಣಿಗೆ ಮತ್ತು ಜೀವನದಲ್ಲಿ ಹೊಸ ಅವಕಾಶಗಳ ಬಾಗಿಲನ್ನು ತೆರೆಯುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.